ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿವಾಹ ಪ್ರೊಫೈಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಭವ್ಯ, ವಯಸ್ಸು 36 ವರ್ಷ, ಊರು ಸೋಮವಾರಪೇಟೆ ಎಂದು ತಿಳಿಸಿದ್ದಾರೆ. ಗಂಡ ಅಗಲ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಮಕ್ಕಳು 2 ಮಕ್ಕಳು ಇದ್ದಾರೆ. ಸಮಸ್ಯೆ ಸುಖ ಇಲ್ಲ, ಇದೇ ನನ್ನ ಸಮಸ್ಯೆ ಎಂದು ತಿಳಿಸಿದ್ದಾರೆ. ಆಸೆ ರಾತ್ರಿ ತಿಕ್ಕುವುದು ಇವರ ಆಸೆ ಎಂದು ಹೇಳಿಕೊಂಡಿದ್ದಾರೆ. ಅವಕಾಶ ಎಲ್ಲರಿಗೂ ಸಹ ಕೊಡ್ತೀನಿ, ತಾಳ್ಮೆಯಿಂದ ವರ್ತಿಸಬೇಕು ಅಷ್ಟೇ ಎಂದು ತಿಳಿಸಿದ್ದಾರೆ. ಹವ್ಯಾಸ ರಾತ್ರಿಯೆಲ್ಲ ಆಟ ಆಡುವುದು ಇವರ ಹವ್ಯಾಸವಾಗಿದೆ. ಹಾಗೆ ಸ್ನೇಹಿತರ ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಇವರ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ. ಇವರ ಫೋನ್ ನಂಬರ್ ಬೇಕಾದವರು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. 100% ಇವರ ಫೋನ್ ನಂಬರನ್ನು ಈ ವಿಡಿಯೋದ ಮಧ್ಯದಲ್ಲಿ ಕೊಟ್ಟಿರುತ್ತೇವೆ. ಹಾಗೆ ಇವರು ಗಂಡನ ಮುಂದೆ ಅಗಲಿಸಿದರೂ ಸಾರ್ಥಕವಿಲ್ಲ. ಕಾರಣ ಅವನ ಸಾಮಾನು ನಿಗುರುವುದೇ ಇಲ್ಲ. ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ. ನನ್ನ ವಯಸ್ಸಿನವರು ರಾತ್ರಿಯ ಸುಖ ಅನುಭವಿಸುತ್ತಾರೆ. ಅದನ್ನೆಲ್ಲ ಕೇಳಿದರೆ ರಸ ಸೋರಿ ಹಾಸಿಗೆ ಎಲ್ಲ ಒದ್ದೆಯಾಗುತ್ತದೆ. ಮಂಚೆಯಿಂದ ಅಗಲಿಸಿ ಕೇಯಿಸಿಕೊಂಡು ರೂಢಿಯಾಗಿದೆ. ಹಾಗಾಗಿ ಚೂಲು ಹೆಚ್ಚಾಗುವ ಸಾಧ್ಯತೆ ಈಗ ನನಗೆ ಹೆಚ್ಚಾಗಿದೆ. ಹಾಗೆ ಮುಂಚೆಯಂತೆ ಅಗಲಿಸಿ ಕೇಯಿಸಿಕೊಳ್ಳುವ ರೂಢಿಯಾಗಿದೆ. ಹಾಗಾಗಿ ಚೂಲು ಸಖತ್ತು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ವಾರಕ್ಕೆ 5 ಸಾರಿಯಾದರೂ ಚೆನ್ನಾಗಿ ಅಗಲಿಸಿ ಮಾಡಿಸಿಕೊಳ್ಳುವ ಆಸೆಯಾಗುತ್ತಿದೆ. ನೀವು ಯಾರಾದರೂ ಬಂದರೆ ಕಾಚವನ್ನು ಒದ್ದೆಯಾಗುವಂತೆ ಮಾಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವರ ಆಸೆಗಳನ್ನು ಸಹ ಹೇಳಿಕೊಂಡಿದ್ದಾರೆ. ನನಗೆ ಸೀರೆಯನ್ನು ಉಟ್ಟಿ ಶೃಂಗಾರವನ್ನು ಮಾಡಿಕೊಂಡು ಹೊಸ ಹುಡುಗಿಯ ಹಾಗೆ ನಾಚುತ್ತಾ ಕೇಯಿಸಿಕೊಳ್ಳುವುದು ತುಂಬಾ ಆಸೆ. ನಾನು ಎಷ್ಟೇ ಬೇಡ ಅಂದರೂ ನೀವು ಒತ್ತಾಯಪೂರ್ವಕವಾಗಿ ಮಾಡುತ್ತಾನೇ ಇರಬೇಕು. ರಾತ್ರಿಯಲ್ಲಿ ಶುರುವಾದ ಆಟ ಬೆಳಗ್ಗೆ ಆದರೂ ಮುಗಿಯುವ ಮಾತೇ ಇರಬಾರದು. ಹಾಗೆ ತೊಡೆ ಸಂಧಿಗಳಲ್ಲಿ ಉಜ್ಜಿ ಚೆನ್ನಾಗಿ ಮಾಡಬೇಕು. 2 ದಿನವಾದರೂ ನನಗೆ ನಡೆಯಲು ಆಗಬಾರದು. ಜೀವನ ಪೂರ್ತಿ ಈ ಒಂದು ದಿನವನ್ನು ನೆನೆಸಿಕೊಂಡು ಹಾಯಾಗಿ ಇರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ KTM ಡ್ಯೂಕ್ 390 ಎಂಬ ಬೈಕ್ ಇದೆ. ಈ ಬೈಕನ್ನು ಯಾರು ಅವರಿಗೆ ಇಷ್ಟವಾಗುತ್ತಾರೋ ಅಂಥವರಿಗೆ ದಾನವಾಗಿ ನೀಡುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಈ ಬೈಕ್ನ ರಿವ್ಯೂನ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, KTM ಡ್ಯೂಕ್ 390 ಬೈಕ್ನ ಕ್ಲಸ್ಟರ್ ನೋಡೋದಾದರೆ 5 TFT ಇದೆ. ಹಾಗೆ ಕ್ವಾಲಿಫಿಕೇಟರ್ ಇನ್ಕ್ಲೂಡೆಡ್ ಇದೆ. ರೈಡ್ ಮೋಡ್ಸ್ 3 ಮೋಡ್ಸ್ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಟ್ರಾಕ್ಷನ್ ಕಂಟ್ರೋಲ್ ಇದೆ. ಹಾಗೆ ಕ್ರೈಸ್ ಕಂಟ್ರೋಲ್ ಕೂಡ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಈ ಬೈಕ್ನ ವೆಯ್ಟ್ ನೋಡೋದಾದರೆ 168 kg, ಗ್ರೌಂಡ್ ಕ್ಲಿಯರೆನ್ಸ್ 183 mm ಇದೆ. ಹಾಗೆ ಈ ಬೈಕ್ನ ಸ್ಟೈಲ್ ನೋಡೋದಾದರೆ ನ್ಯಾಕ್ಡ್ ಫಿಗರ್ ಬೈಕ್ ಕಂಡುಬರುತ್ತದೆ. ಫ್ರೆಂಡ್ಸ್, ಹಾಗೆ KTM ಡ್ಯೂಕ್ 390 ಬೈಕ್ನ ಫ್ರಂಟ್ ಬ್ರೇಕ್ ನೋಡೋದಾದರೆ 320 mm ಡಿಸ್ಕ್ ಇದೆ. ಹಾಗೆ ರೇರ್ ಬ್ರೇಕ್ 240 mm ಡಿಸ್ಕ್ ಇದೆ. ABS ನೋಡೋದಾದರೆ ಡ್ಯುಯಲ್ ಚಾನಲ್. ಫ್ರೇಮ್ ಟ್ರೈಲೆಸ್ ಸ್ಟೀಲ್ ಇದೆ. ಹಾಗೆ ಫಾರ್ಕ್ಸ್ ನೋಡೋದಾದರೆ USD. ಸಸ್ಪೆನ್ಷನ್ ಅಡ್ಜಸ್ಟಬಲ್ ಇದೆ. ಹಾಗೆ ಈ ಬೈಕ್ನ ಟೈರ್ಸ್ ನೋಡೋದಾದರೆ 2 ಕೂಡ ಟ್ಯೂಬ್ಲೆಸ್ ಟೈರ್ ಆಗಿ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ KTM ಡ್ಯೂಕ್ 390 ಬೈಕ್ನ ಇಂಜಿನ್ ಟೈಪ್ ನೋಡೋದಾದರೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿದೆ. ಹಾಗೆ ಈ CC ನೋಡೋದಾದರೆ 399 cc ಇಂಜಿನ್ CC ಕಂಡುಬರುತ್ತದೆ. ಈ ಬೈಕ್ನ ಪವರ್ ನೋಡೋದಾದರೆ 45 PS, ಟರ್ಕ್ಯೂ 39 Nm. ಹಾಗೆ ಈ ಬೈಕ್ನ ಗೇರ್ ಬಾಕ್ಸ್ ನೋಡೋದಾದರೆ 6 ಸ್ಪೀಡ್ ಗೇರ್ ಬಾಕ್ಸ್ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಈ ಬೈಕ್ನ ಟೋಟಲ್ ಟಾಪ್ ಸ್ಪೀಡ್ 167 km/h. ಮೈಲೇಜ್ ನೋಡೋದಾದರೆ 29 km/L. ಫುಲ್ ಟ್ಯಾಂಕ್ ಕೆಪಾಸಿಟಿ 15 ಲೀಟರ್ಸ್ ಕಂಡುಬರುತ್ತದೆ.